ಇನ್ನು ಆ ಊರು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಆ ಊರಿನಲ್ಲಿ ಜನ ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ಸುರೇಶ್ ಆ ಊರಿನಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲಿನ ಗ್ರಾಮಸ್ಥರನ್ನ ಮಾತನಾಡಿಸ್ತಾ ಹೋಗ್ತಾರೆ. ಸುರೇಶ್, ಪ್ಲೀಸ್ ಪ್ರೊಸೀಡ್. ಪ್ರಣತ್, ನಿಜಕ್ಕೂ ಕೂಡ ಒಂದು ಕೆಟ್ಟ ಹುಳ, ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಇಡೀ ಶಿಕ್ಷಕ ಕುಲಕ್ಕೆ ಅಪವಾದ ಈ ವ್ಯಕ್ತಿ. ಈತನ ಹೆಸರೇಳೋದಕ್ಕೂ ಕೂಡ ನಮ್ಮ ಬಾಯಿಂದ ಅಷ್ಟೊಂದು ಅಸಹ್ಯ ಆಗತ್ತೆ. ಆದ್ರೆ ಹೇಳಲೇಬೇಕು, ಈತ ಮಾಡಿರ್ತಕ್ಕಂತಹ ನೀಚ ದುಷ್ಕೃತ್ಯಕ್ಕೆ ಈತನ ಹೆಸರನ್ನ ಹೇಳಿದ್ರೆ ಅಷ್ಟೇ ಗೊತ್ತಾಗೋದು ಸಮಾಜಕ್ಕೆ ಈತ ಏನ್ ಮಾಡ್ದ ಅಂತೇಳಿ. ಈತ ಪಾಪಿ, ಪರಮ ನೀಚ ಗಿರೀಶ್ ಅಂತ ಏನಿದ್ದಾನೆ, ಈತ ದೇವರ ಹೆಸರನ್ನ ಇಟ್ಕೊಂಡು ದುಷ್ಟರ ರೀತಿಯಲ್ಲಿ ಕೆಲಸವನ್ನ ಮಾಡ್ತಿದ್ದ. ನಿಜಕ್ಕೂ ಕೂಡ ಶಾಲೆಗೆ ಬರುವಂತ ಮಗುವಿನ ಮೇಲೆ ಎರಗಿ ಬಿದ್ದಂತ ಈ ಕಾಮಾಂಧ ಶಿಕ್ಷಕನ ವಿರುದ್ಧ ಇದೀಗ ಇಡೀ ಗ್ರಾಮಸ್ಥರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ವ್ಯವಸ್ಥೆ ನಿಜಕ್ಕೂ ಕೂಡ ಈತನ ರಕ್ಷಣೆಗೆ ನಿಂತಿದ್ಯಾ, ಭಕ್ಷಕನ ರಕ್ಷಣೆಗೆ ನಿಂತಿರುವುದು ನಿಜಕ್ಕೂ ಕೂಡ ಇಡೀ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. HD ಕೋಟೆ ತಾಲೂಕಿನ ಕಾಡಂಚಿನ ಕುಗ್ರಾಮ ಅದು. ಸುಮಾರು 7 ದಶಕಗಳ ಇತಿಹಾಸ ಹೊಂದಿರತಕ್ಕಂತಹ ಈ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಇಡೀ ತಾಲೂಕಿನಷ್ಟೇ ಅಲ್ಲ, ಇಡೀ ಜಿಲ್ಲೆಯನ್ನಲ್ಲ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ, ತಲ್ಲಣ ಮಾಡುವಂತಹ ಒಂದು ಮಕ್ಕಳನ್ನ ಶಾಲೆಗೆ ಕಳಿಸುವಂತಹ ಪೋಷಕರು ನಿಜವಾಗ್ಲೂ ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸೇಫ್ ಅಂತೇಳಿ ಅವರು ಭಾವಿಸ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಭಯ ಹುಟ್ಟಿಸುವಂತಹ ಕೆಲಸವನ್ನ ಈ ಶಿಕ್ಷಕ ಕಾಮುಕ ನೀಚ ಮಾಡಿದ್ದಾನೆ. ನಿಜಕ್ಕೂ ಆ ಗ್ರಾಮಸ್ಥರಲ್ಲಿ ಇನ್ನೂ ಕೂಡ ಅಸಮಾಧಾನ ಇದೆ, ಬೇಸರ ಇದೆ, ಜೊತೆಗೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಮ್ಮ ಕೈಗೆ ಸಿಕ್ಕಿಬಿಟ್ರೆ ಆತನನ್ನ ನಾವು ಏನ್ ಮಾಡಿಬಿಡ್ತೀವೋ ಗೊತ್ತಿಲ್ಲ ಅನ್ನೋ ಒಂದು ಆಕ್ರೋಶದ ನುಡಿಗಳನ್ನಾಡ್ತಿದ್ದಾರೆ. ತಪ್ಪು ಮಾಡಿದ್ರು ಕೂಡ ಆತನ ರಕ್ಷಣೆಗೆ ನಿಂತಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧವೂ ಕೂಡ ಇಡೀ ಗ್ರಾಮಸ್ಥರು ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೇವೆ ಅನ್ನುವಂತ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ನಾನು ಆ ಶಾಲೆಯ ಬಳಿಯೇ ಇದ್ದೇನೆ, ಆ ಶಿಕ್ಷಕ ಕೃತ್ಯವನ್ನ ಎಸಗಿದಂತಹ ಶಾಲೆಯ ಮುಂಭಾಗ ಇದ್ದೇನೆ. ಗ್ರಾಮಸ್ಥರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನ್ ಹೇಳ್ತಾರೆ ಘಟನೆಯ ಬಗ್ಗೆ, ಆ ಗ್ರಾಮಸ್ಥರು ಹೇಳುವಂತ ಹೇಳಿಕೆ ಏನು, ವ್ಯವಸ್ಥೆಯ ಬಗ್ಗೆ ಆ ಗ್ರಾಮಸ್ಥರು ಇಟ್ಕೊಂಡಿರ್ತಕ್ಕಂತಹ ಅಸಮಾಧಾನದ ನುಡಿಗಳನ್ನ ನೀವು ಕೂಡ ಕೇಳಬೇಕು. ಸರ್, ಈಗ ನಿಮ್ಮ ಊರಿನಲ್ಲಿ ನಡೆದಂತ ಘಟನೆಯ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯ್ತು, ಏನ್ ಹೇಳ್ತೀರಾ ಈ ಘಟನೆ ಬಗ್ಗೆ? ಸರ್, ನಮ್ಗೆ ಗೊತ್ತಾಗಿರೋದು ಇದು 20ನೇ ತಾರೀಕಲ್ಲಿ, ಅಂದ್ರೆ ಗುರುವಾರ. ಅವತ್ತು ಬೆಳಿಗ್ಗೆ ಪೋಷಕರಿಗೆ ಮಕ್ಕಳು ಬಂದು ಹೇಳುವಾಗ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ಪೋಷಕರೆಲ್ಲ ಆಮೇಲೆ CRP ಅವ್ರಿಗೆ ಹೇಳಿದ್ದಾರೆ. ಆಮೇಲೆ ಈ ಸ್ಕೂಲ್ ಟೀಚರ್ ಲೇಡಿ ಟೀಚರ್ಗೆ ಅವ್ರಿಗೂ ಹೇಳಿದ್ದಾರೆ. ಅವ್ರು CRP ಮೇಡಮ್ ಅವ್ರು ಬಂದಿದ್ದಾರೆ, ಇಲ್ಲಿ ಬಂದು ಮಕ್ಕಳ ಜೊತೆ ಎಲ್ಲ ಮಾತಾಡಿ ಮಕ್ಕಳಿಗೆಲ್ಲ ಏನ್ ಹೇಳಿದ್ದಾರೆ CRP ಅವರು ಅಂದ್ರೆ, ಅವತ್ತು ಗುರುವಾರ ಬಂದಿದ್ದಾರೆ. ಗುರುವಾರ ಬಂದವರು ಸೋಮವಾರದವರೆಗೂ ಇದನ್ನು ನಿಮ್ಮ ಪೋಷಕರಿಗಾಗ್ಲಿ ಊರವ್ರಿಗಾಗ್ಲಿ ಯಾರಿಗೂ ಹೇಳಂಗಿಲ್ಲ. ನೀವು ನಾನ್ ಬಂದು ಸೋಮವಾರ ನಾನೇ ಬಂದು ಹೇಳೋವರೆಗೂ ನೀವು ಯಾರಿಗೂ ಖುದ್ದಾಗಿ ಹೇಳಂಗಿಲ್ಲ ಅಂತ ಮಕ್ಕಳಿಗೆಲ್ಲ ಬೆದರಿಕೆ ಹಾಕಿದ್ದಾರೆ. ಅದರಿಂದ ಮಕ್ಕಳು ಅಷ್ಟು ದಿನ ನಮ್ಗೆ ಹೇಳಿತಿಲ್ಲ. ಅವಾಗ ಇವರೆಲ್ಲ ಸೋಮವಾರ ಕಂಡು ಹೇಳ್ಬಾರ್ದು ಅಂದ್ಬಿಟ್ಟು ಸುಮ್ಮನೆ ಇದ್ರು ಮಕ್ಕಳು. ಆಮೇಲೆ ನಮ್ಗೆ ವಿಚಾರ ಗೊತ್ತಾಗಿರೋದು. ಅಲ್ಲ, ಈ ಶಿಕ್ಷಕ ಎಷ್ಟು ವರ್ಷಗಳಿಂದ ಇಲ್ಲಿ ಈ ಶಾಲೆಗೆ ಬರ್ತಾ ಇದ್ದ? ಆತ ನಿಮ್ ಕೈಗೆ ಸಿಕ್ಕಿದ್ದಾನೋ ಇಲ್ವೋ? ಘಟನೆ ಆದ್ಮೇಲೆ ನೀವು ಸಂಪರ್ಕ ಮಾಡಿದ್ರ ಇಲ್ವೋ ಅಂತ? ಇಲ್ಲ, ನಮ್ಗೆ ಸಿಕ್ಕಿಲ್ಲ. ಅವನು 30ನೇ ತಾರೀಕಲ್ಲಿ ಜನವರಿ 30ರಿಂದಾನೇ ಈ ಅತ್ಯಾಚಾರ ಕೇಸ್ ಮಾಡಿರೋದವನು, ಅವಾಗ್ಲಿಂದಾನೇ ಮಾಡಿದ್ದಾನೆ. ಅಂದ್ರೆ ನಮ್ಗೆ ಸಿಕ್ಕಿಲ್ಲ ಅವನು. ಅವತ್ತು ಬೆಳಿಗ್ಗೆ ಅವ್ನು ಗೊತ್ತಾಗಿದೆ. ಬಸ್ ಯಾವಾಗ ನಾವು CRP ಅವ್ರಿಗೆಲ್ಲ ಗೊತ್ತಾಗ್ತೋ ಅವಾಗಲೇ ಗೊತ್ತಾಗಿದೆ. ಅವರೇ ಇದನ್ನ ಅವಾಯ್ಡ್ ಮಾಡಿದ್ದಾರೆ. CRP ಮೇಡಮ್ ಅವ್ರುಗಳಿಗೆ ಅವಾಯ್ಡ್ ಮಾಡಿದ್ದಾರೆ. ಅವ್ನು ಬಂದಿಲ್ಲ ಬೆಳಿಗ್ಗೆ. ಅಲ್ಲ, ಒಂದು ಹೆಣ್ಣಾಗಿ CRP ಅವರು ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರ್, ಅವತ್ತು ಆ ದಿನ ಗುರುವಾರ ಅವ್ರು ಬಂದಿದ್ದಾರೆ. ಇಲ್ಲಿ ಬಂದಾಗ ಪೋಷಕರು ಒಂದು 5-6 ಜನ ಸೇರ್ಕೊಂಡಿದ್ದಾರೆ. ಇಲ್ಲಿ ಸೇರ್ಕೊಂಡು ಮೇಡಮ್ ಈಗ ನೀವು ನಿಮ್ಮ ಇವತ್ತಾಗಿರೋದನ್ನ ನೀವು ಸೋಮವಾರದೊಳಗೆ ಹೇಳ್ಬೇಡಿ ಅಂತ ಮಕ್ಕಳಿಗೆ ಬೆದರಿಕೆ ಹಾಕಿದಾರಲ್ಲ ಮೇಡಮ್. ನೀವು ಕೇಳಿದ್ರೆ ಅವ್ರಗಳಿಗೆ ಎಲ್ಲ ಪೇರೆಂಟ್ಸ್ಗಳಿಗೆ ಎಲ್ಲರಿಗೂ ಬೆದರಿಕೆ ಹಾಕಿದ್ದಾರೆ. ಒಂದು 25 ಜನ ಸೇರ್ಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ದಾರೆ. 20 ಜನ ಸೇರ್ಕೊಂಡಿದ್ದಾರೆ. ಇಲ್ಲೆಲ್ಲ ಬಂದು ಗುಂಪುಗಾರಿಕೆ ಮಾಡ್ತಾ ಇದಾರೆ ಅಂತ, ನಿಮ್ಮೆಲ್ಲೇ ಕೇಸ್ ಮಾಡ್ತೀವಿ ಅಂತ ಇವ್ರ ಮೇಲೆ ಬೆದರಿಕೆ ಹಾಕಿದ್ದಾರೆ. ಆಮೇಲೆ ಇನ್ನೇನ್ ಹೇಳ್ತಾರೆ, ಅವ್ರು ರಿಲೀವ್ ಮಾಡಿದೀವಿ ಬಿಡ್ರಿ, ಅವ್ರು ರಿಲೀವ್ ಟ್ರಾನ್ಸ್ಫರ್ ಮಾಡಾಯ್ತು ಅವ್ರಿಗೆ, ಅದನ್ನ ಯಾವಾಗ ತಲೆ ಕೆಡಿಸುತ್ತೆ, ನೀವು ಸುಮ್ಮನಿರ್ರಿ ಅಂತ ಪೋಷಕರಿಗೆ ಹೇಳ್ತಾರೆ ಅವರು, CRP ಅವರು. ಅಲ್ಲ, ಇದು ನೆಗ್ಲೆಕ್ಟ್ ಮಾಡಂತ ವಿಚಾರನ ಸರ್. ಈಗ ಮಕ್ಕಳನ್ನ ಶಾಲೆಗೆ ಕಳಿಸೋದು, ಒಳ್ಳೆ ಬದುಕನ್ನ ಕಟ್ಕೊಳ್ಳೋದಕ್ಕೆ ಶಿಕ್ಷಕರು ಗುರು ದೇವ್ರ ಸಮಾನ ಅಂತ. ಇದು ನೆಗ್ಲೆಕ್ಟ್ ಮಾಡೋ ವಿಚಾರನ? ನೆಗ್ಲೆಕ್ಟ್ ಮಾಡೋ ವಿಚಾರ ಏನಿಲ್ಲ ಸರ್. ಇಲ್ಲಿಂದ ಇದು ಸುಮಾರು ವರ್ಷದಿಂದ ಸ್ಕೂಲ್ ಇರೋದು. ನಮ್ಮ ತಂದೆ ತಾಯಿ ಆ ಕಾಲದಿಂದ ಸ್ಕೂಲ್ ಇರೋದು. ಆ ಕಡೆ ಆಗಲಿಂದ ಏನೋ ಇದು ಆ ಥರ ಏನು ನಡೆದಿಲ್ಲ. ಇಲ್ಲಿ ಏನು ಆ ಥರ ನಡೆದಿಲ್ಲ. ಇವನು ಬಂದ ಮೇಲೆ ಇಲ್ಲಿ ನಡೆದಿರೋದು. ಇವನು 6 ತಿಂಗಳಿಂದ ಅಪಾಯಿಂಟ್ ಆಗಿ ಟ್ರಾನ್ಸ್ಫರ್ ಆಗಿ
ಅವನು ಬಂದ ಮೇಲೆ ಇದು ಈ ತರ ಸ್ಟಾರ್ಟ್ ಆಗಿರೋದು. ಹಿಂದೆ ಯಾವುದೇ ತರ ಈ ತರ ನಡೆದಿತ್ತಿಲ್ಲ. ಹಿಂದೆ ಸುರೇಶ್ ಅವರಿದ್ರು, ಮಧುಕುಮಾರ್ ಇದ್ರು, ಸುಮಾರು ಜನ ಇದಿದ್ರು ಶಿಕ್ಷಕರು. ಅದೇ ಅದು ತೊಂದರೆ ಇಲ್ಲ. ಮತ್ತೆ ಇವನ್ಗೆ ಈ ಮಾಡಿರೋದಕ್ಕೆ ಅವನಿಗೆ ಪನಿಷ್ಮೆಂಟ್ ಆಗಲೇಬೇಕು, ಅವನ್ನ ಡಿಸ್ಮಿಸ್ ಮಾಡಬೇಕು, ಅಷ್ಟೇ ಕೆಲಸ. ಈ ಘಟನೆ ಜನವರಿಯಿಂದ ನಡೀತಾ ಇದೆ. ಜನವರಿಯಿಂದ ಬಂದ್ರೂ ಕೂಡ ಅವನನ್ನ ಅರೆಸ್ಟ್ ಮಾಡೋಂಥ ಕೆಲಸ ಆಗಿಲ್ಲ, ಆತನಿಗೆ ಶಿಕ್ಷೆ ಕೊಡಿಸೋಂಥ ಕೆಲಸ ಆಗಿಲ್ಲ. ಪೋಷಕರು ಕೊಟ್ಟಂತ ಕಂಪ್ಲೇಂಟ್ನೇ ತಗೊಳ್ಳಿಲ್ಲ ಅಂದ್ರೆ ಯಾವ ವ್ಯವಸ್ಥೆಯಲ್ಲಿದ್ದೇವೆ ಅಂತ ಇದನ್ನ ನಮ್ಮ CRP ಅವರು ಮತ್ತೆ BO ಅವರು ಎಲ್ಲ ಒಳಗೆ ಮುಚ್ಚಾಕ್ಬೇಕು. ಇದು ನಡೆದಿರೋ ವಿಚಾರನ ಯಾರಿಗೂ ಗೊತ್ತಾಗಬಾರ್ದು. ಇದಕ್ಕೆಲ್ಲ ಹೆಲ್ಪು CRP ಮತ್ತೆ BOನೇ ಕಾರಣ. ಅವತ್ತಿಂದ ಇದು ಗೊತ್ತಾಗಿರೋ ವಿಚಾರ ಆಗಿದ್ರ CRP ಮತ್ತೆ ನಮ್ಮ ಲೇಡಿ CRP ಮತ್ತೆ ಇವರು BO ಅವರು ಇದು ಗಮನಕ್ಕೆ ತಕೊಂಡು ಈ ಊರಲ್ಲಿ ಮರ್ಯಾದೆ ಹೋಯ್ತದ. ಮತ್ತೆ ಇದು ಕಾಡಂಚು, ಈ ಊರಲ್ಲಿ ಇಷ್ಟು ಜನಕ್ಕೆ ನಾವು ತೊಂದರೆ ಆದ ನಾಳೆ ಸ್ಕೂಲ್ಗೆ ಆ ಪೇರೆಂಟ್ಸ್ ಪೋಷಕರು ಯಾರು ಸೇರ್ಸಲ್ಲ. ಮತ್ತೆ ಇಲ್ಲಿರೋರು ಯಾವುದೇ ತರಕ್ಕೂ ಸ್ಕೂಲ್ಗೆ ಇಲ್ಲಿಗೆ ಬರಲ್ಲ. ಅದಕ್ಕೆ ಗೌರ್ಮೆಂಟ್ ಶಾಲೆಗಳೆಲ್ಲ ಮುಚ್ಚೋಯ್ತು. ಪ್ರೈವೇಟ್ಗೆ ಹೋಗಿ ವ್ಯಾನಲ್ಲಿ ಕಳಿಸಕ್ಕೆ ಯಾಕೆ ಪ್ರೈವೇಟಿಂದ ಯಾಕೆ ದುಡ್ಡು ಕೊಟ್ಟು ಓದಿಸ್ತಿರೋದು ಹೇಳಿ. ಸರ್ಕಾರಿ ಶಾಲೆ ಅವ್ಯವಸ್ಥೆ ಸರಿ ಇಲ್ಲ. ಅದರಿಂದ BO CRP ಯಾರು ಚೆನ್ನಾಗಿಲ್ಲ. ಅವ್ರವ್ರದ್ದು ಲಿಂಕಲ್ಲೇ ಅವ್ರವ್ರದ್ದು ಕಲೆಕ್ಟಲ್ಲೇ ನಡೀತಾ ಇರೋದು. ಈ ನಮ್ಮ ಹಿಂದುಳಿದ ತಾಲೂಕು ಕೋಟೆ, ಇಲ್ಲಿ ರಾಜಕೀಯ ವ್ಯವಸ್ಥೆ, ಈ CRP ವ್ಯವಸ್ಥೆ, ಈ ಕಾನೂನು ವ್ಯವಸ್ಥೆ ಒಂದೂ ಚೆನ್ನಾಗಿಲ್ಲ. ಅದರಿಂದ ಈ ನಮ್ಮ ಶಾಲೆಗಳು ಮುಚ್ಚೋಯ್ತದ, ಶೀಘ್ರದಲ್ಲೇ ಮುಚ್ಚೋಯ್ತದ. ಈ ಥರ ಎಲ್ಲ ಬಂದು ಹೋದ್ರೆ, ಈ ಥರ ಶಿಕ್ಷಕರು ಬಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳು ಈಗಲೇ ಈ ಸ್ಕೂಲ್ಗೆ ಸುಮಾರು ಹುಡುಗರು ನಾಳೆಯಿಂದ ಬರಲ್ಲ. ಅವ್ರು ಎಲ್ಲಿಂದ ಶಿಕ್ಷಕರಾಗಲಿ ಬರಲ್ಲ. ಯಾಕಂತಂದ್ರೆ ನಾಳೆ ಇವತ್ತಾಗಿರೋ ಪರಿಸ್ಥಿತಿ ನಾಳೆ ಹಾಗೆ ಆಯ್ತದ. ಅದರಿಂದ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಸೇರ್ಸಲ್ಲ. ಪ್ರೈವೇಟ್ಗೆ ಹೋಗಿ ಸೇರ್ಸಕ್ಕ ದುಡ್ಡು ಇದ್ದದ ಇಲ್ವೋ, ಹಿಂದುಳಿದ ತಾಲೂಕು ಮನೆಯಲ್ಲೇ ಉಳ್ಕೊಂಡು ಸರಿ, ಸ್ಕೂಲ್ಗಂತೂ ಯಾರು ಕಳಿಸಲ್ಲ. ಅದು ಕಟ್ಟಿಟ್ಟು ಬುತ್ತಿ. ಅದರಿಂದ ಇವನ್ನ ಸ್ವಲ್ಪ ಪನಿಷ್ಮೆಂಟ್ ಆಗಿ, ಸ್ಟ್ಯಾಂಡರ್ಡ್ ಆಗಿ, ಸ್ಟ್ರಿಕ್ಟ್ ಆಗಿ ಇದು ಮಾಡಿದ್ರೆ ನಾಳೆ ಅನುಕೂಲ ಆಯ್ತದ. ಈ ಶಾಲೆ ಶಿಕ್ಷಕರನ್ನ ವಹಿಸ್ಕೊಳ್ಳೋದಕ್ಕೆ ಒಬ್ಬರು ರಾಜಿ ಪಂಚಾಯತಿ ಮಾಡ್ತಾರೆ. ಅದು ಪಕ್ಕದ ಊರ್ನ ಶಾಲೆಯ ಶಿಕ್ಷಕ. ಆತನಿಗೇನು ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ದಿದ್ರೆ ಆ ಕೆಲಸ ಮಾಡ್ತಿದ್ನ ಏನು? ಈಗ ಆ ಘಟನೆ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಸರ್? ಮೊದಲನೇದಾಗಿ ಗಿರೀಶ್ ಎಂಬುವರು ಕೆರೂರು ನಮ್ಮ ಪಕ್ಕದ ಶಾಲೆಯಲ್ಲಿ ಒಂದು ಏಡೆಡ್ ಓಂ ಶಕ್ತಿ ಅಂತ ವಿದ್ಯಾಸಂಸ್ಥೆ ಇರ್ತದೆ. ಅದು ಈಗ ತಾನೇ ಒಂದು 6 ತಿಂಗಳ ಹಿಂದೆ ಏಡೆಡ್ ಆಗಿರ್ತದೆ. BO ಶಿಕ್ಷಣ ಇಲಾಖೆಯವರ ವೈಫಲ್ಯ ಇದು ಎದ್ದು ಕಾಣ್ತದೆ. ಅವ್ರು ಏಕೈಕಿ ಒಂದು ಏಡೆಡ್ ಸ್ಕೂಲಲ್ಲಿ ಕೆಲಸ ಮಾಡ್ತಿರೋಂಥವ್ರನ್ನ ಇಲ್ಲಿ ಹೆಣ್ಮಕ್ಳು ಬರೋಂಥ ಶಾಲೆಗೆ ಏಕೈಕಿ ಮುಖ್ಯ ಶಿಕ್ಷಕರಾಗಿ ಹೆಂಗಾಕರು ಅನ್ನೋದು ಒಂದು ಗೊಂದಲ ಎಡೆ ಮಾಡಿಕೊಡ್ತದೆ. ಇಲ್ಲಿ ಚೊಕ್ಕನಹಳ್ಳಿ ಸ್ಕೂಲಲ್ಲಿ, ಚೊಕ್ಕನಹಳ್ಳಿ ಪಕ್ಕದ ಗ್ರಾಮದ ಮುಖ್ಯ ಶಿಕ್ಷಕರಾದಂಥ ಅಂಕೈರವರು, CRP ದೀಪರವರು, ಇವರೊಂದು ಬೆಟಾಲಿಯನ್ ಇದೆ ಸರ್. ಇಲ್ಲಿ ಇವರು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದಾರೋ ಅಥವಾ ಒಂದು ಗುಂಪುಗಾರಿಕೆ ಮಾಡ್ಕೊಂಡು ಇದು ಮಾಡ್ತಿದಾರೋ ಗೊತ್ತಿಲ್ಲ. ಹಂಗಾಗಿ ಇಲ್ಲಿ ಶಿಕ್ಷಣ ಇಲಾಖೆಯ ಬಹುದೊಡ್ಡ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇವರು CRP ಮೇಡಮ್ ಅವರದ್ದು ಮಹಿಳೆಯಾಗಿ ಹೆಣ್ಮಕ್ಳು ಸುಧಾ ಅವರ ವೈಯಕ್ತಿಕ ಕಾರಣಗಳನ್ನ ಏನೇನು ಘಟನೆ ಆಗಿದೆ ಇಂಚಿಂಚು ಬಿಡಿಸಿ ಹೇಳಿದ್ದಾರೆ. ಅದನ್ನ ಏನಕ್ಕೆ ಇಲ್ಲ ಪೋಷಕರಿಗೆ ಅಲ್ಲಿ ಆ ದಿನಾಂಕದಂದು ಮಾಹಿತಿ ಕೊಟ್ಟಿಲ್ಲ. ಇಲ್ಲ ಶಿಕ್ಷಣ ಇಲಾಖೆ ಶಿಕ್ಷಣಾಧಿಕಾರಿ ಅವ್ರಿಗೂ ಸುಧಾ ಮಾಹಿತಿ ಕೊಟ್ಟಿಲ್ಲ. ಏಕ್ ಮುಚ್ಚಿಟ್ರು? ಮಕ್ಕಳ ಹತ್ರ ಬಂದು 15 ದಿನ ಮಕ್ಕಳ ನಾನೇ ಪಾಠ ಮಾಡ್ತೀನಿ, ನೀವು ಯಾರು ಪೋಷಕರಿಗೆ ಹೇಳ್ಬೇಡಿ ಅಂತ ಏನಕ್ಕೆ ಮುಚ್ಚಿಟ್ರು ಅಂತ ಗೊತ್ತಿಲ್ಲ. ಇಲ್ಲ ತೆರಮರೆಯಲ್ಲಿ ಅವನು ಗಿರೀಶು ಎಲ್ಲೋ ನಾವು ಗ್ರಾಮಸ್ಥರು ತಿಳಿದ ಮಾಹಿತಿ ಪ್ರಕಾರ ಇಲ್ಲ ಆರ್ಥಿಕವಾಗಿ ಸದೃಢವಾಗಿ ರಾಜಕೀಯ ಬೆಂಬಲಿತವಾಗಿ ಎಲ್ಲ ಇಂಪ್ಲೂಯೆನ್ಸ್ಗಳು ಮಾಡಿಸ್ತಾ ಇದ್ದಾನೆ. ಪೋಷಕರ ವಿರುದ್ಧವಾಗಿ ಬೆದರಿಕೆಗಳನ್ನ ಹಾಕ್ಸ್ತಾ ಇದ್ದಾನೆ. ನಮ್ಮ ಮಾಹಿತಿ ಬಂದಿದೆ. ದಯಮಾಡಿ ಶಾಸಕರ ಗಮನಕ್ಕೆ ನಾನು ಬೆಳಗ್ಗೆ ತಂದಿದ್ದೀನಿ. ಅವರು ಸಂಜೆ 4 ಗಂಟೆಗೆ ಬೆಳಗ್ಗೆ ಮಾರ್ನಿಂಗ್ ಬರ್ತೀನಿ, ಶಾಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಂಪೂರ್ಣ ಶಿಕ್ಷಣ ಇಲಾಖೆ ವೈಫಲ್ಯವನ್ನ ಎದುರಿಸ್ತಾ ಇದೆ ಸರ್. BO ಅವರಾಗ್ಲಿ, ಯಾರು ECO ಇವರು ಜೈರಾಮ್ ಅಂತ ಹೇಳಿ ಎಲ್ಲ ಅವರ ಒಂದು ತಂಡ ಇದರ ಬೆನ್ನೆಲುಬಾಗಿ ನಿಂತು ಪೋಷಕರನ್ನಾಗ್ಲಿ ಮಕ್ಕಳನ್ನಾಗ್ಲಿ, ಆಮೇಲೆ ಈ ಬಿತ್ತು ಇನ್ನು 7-8 ಮಕ್ಕಳೇನೋ ಈ ರೀತಿ ಒಳಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಪೋಷಕರು ಪಾಪ ಒಂದು ಮಾನಮರ್ದಿ ಹಿನ್ನೆಲೆಯಲ್ಲಿ ಯಾರೂ ಸುಧಾ ಬಹಿರಂಗವಾಗಿ ಈಚೆ ಬರ್ತಾ ಇಲ್ಲ. ಆದ್ರೆ ಇವತ್ತು ಒಂದೇ ಬೆರಳಿಕೆ ಹುಡುಗಿರು ಮಾತ್ರ ನಮ್ಗಾಗಿರೋಂಥ ಪರಿಸ್ಥಿತಿ ಇನ್ನು ಮಕ್ಕಳಿಗೆ ಆಗೋದ್ ಬೇಡ ಅಂತ ಹೇಳಿ ಬೀದಿಗೆ ಬಂದಿದ್ದಾರೆ. ಇದು ನಮ್ಮ ಈ ಭಾಗದಲ್ಲಿ ನಾಚಿಕೆಗೇಡಿನ ಸಂಗತಿ. ದಯಮಾಡಿ ತಾಲೂಕು ಆಡಳಿತ, ತಹಸೀಲ್ದಾರ್ ಅವರು, ಶಿಕ್ಷಣ ಇಲಾಖೆಯವರು ಖುದ್ದಾಗಿ ಶಾಲೆಗೆ ಭೇಟಿ ಮಾಡಿ ಈ ಶಾಲೆಯಲ್ಲಿ ಈ ಘಟನೆಯನ್ನ ಬಗೆಹರಿಸೋ ತನಕ ನಾವು ಈ ಶಾಲೆಯನ್ನ ತೆರೆಯಲಿಕ್ಕೆ ಅವಕಾಶ ಕೊಡಲ್ಲ. ಇದು ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದೇವೆ. ದಯಮಾಡಿ ಶಾಲಾಡಳಿತ ಮಂಡಳಿ ಮತ್ತು STMC ಅಧ್ಯಕ್ಷರು, ಗ್ರಾಮಸ್ಥರು ಸುಧಾ ಇಲ್ಲೇ ಟಿಕ್ಕಣಿ ಹುಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಸರ್. ಈಗ ಘಟನೆ ನಡೆದಿದೆ, ನೀವೊಬ್ರು ಮುಖಂಡರು ಅಂತೇಳಿ ಗೊತ್ತಾಗ್ತದೆ. ಈ ಘಟನೆಯ ಸಂಪೂರ್ಣವಾಗಿ ತಾಲೂಕು ಪೊಲೀಸರು ವೈಫಲ್ಯವನ್ನ ಅನುಭವಿಸಿದ್ದಾರೆ. ಶಿಕ್ಷಣ ಇಲಾಖೆ ಕೂಡ ವೈಫಲ್ಯವನ್ನು ಅನುಭವಿಸಿದೆ ಅಂತೇಳಿ ಘಟನೆಯಿಂದ ನಾವು ನೋಡಬಹುದು. ಯಾಕಂದ್ರೆ ಜನವರಿಯಿಂದ ಬಂದಂತ ಕೇಸ್ ಈಗ ಮಾರ್ಚ್ 1 ಅಲ್ಲಿ ಇದ್ದಾವೆ. ಈವರೆಗೂ ಕೂಡ ಆತನ ಮೇಲೆ ಯಾವುದೇ ಶಿಸ್ತು ಕ್ರಮ ಆಗಿಲ್ಲ, ಆತನ ಬಂಧಿಸಿಲ್ಲ.
ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ನೀವು ಮುಖಂಡರು ಈ ಘಟನೆಗೆ ಸಂಬಂಧಪಟ್ಟಂತೆ ಏನ್ ಕ್ರಮ ಆಗ್ಬೇಕು ಅಂತ ಹೇಳಿ ಒತ್ತಾಯಿಸಿದ್ರಿ, ಈ ಕಾನೂನು ಹೋರಾಟವನ್ನ ಯಾವ ರೀತಿ ಮಾಡಿದ್ರಿ, ನೀವು ಯಾವ ರೀತಿ ಫೈಟ್ ಮಾಡಿದ್ರಿ, ಈ ಮಗುವಿನ ರಕ್ಷಣೆಯ ಬಗ್ಗೆ, ಮಗುವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಯಾವ ರೀತಿ ಫೈಟ್ ಮಾಡ್ತಾ ಇದ್ರಿ? ಸರ್, ಮೊದಲನೇದಾಗಿ ಮಕ್ಕಳನ್ನ ಶಾಲೆಗೆ ಕಳಿಸೋದೆ ಅದು ಗೌರ್ಮೆಂಟ್ ಶಾಲೆಗೆ ಪುಣ್ಯ. ಏನೋ ಈಗ ಕಾಡಂಚಿನ ಗ್ರಾಮ, ಹಿಂದುಳಿದ ತಾಲೂಕು ಅಂತಂದ್ಬಿಟ್ಟು ಮಕ್ಕಳನ್ನ ಇಲ್ಲಿ ಒಂದು ಶಾಲೆ ಅದೇ. ನಮ್ಮ ಸ್ನೇಹಿತರು ಹೇಳ್ದಂಗೆ ಇದು ಹಳೆಯ ಶಾಲೆ, ನಾವು ಓದಿರೋ ಅಂತ ಒಂದು ಶಾಲೆ ಸರ್ ಇದು. ಇಲ್ಲಿ ಈ ಘಟನೆ ನಡೀತು ಅಂತಂದ್ರೆ ನಮ್ಗೆ ಹೇಳ್ಕೊಳಕ್ಕೂ ನಾಚಿಕೆ. ಇಂಥ ಮೃಗಗಳನ್ನ ಫಸ್ಟು ನೇಣಿಗೆ ಏಳಿಸ್ಬೇಕು. ಯಾಕೆ ಅಂದ್ರೆ ಪಾಪ ಮುಗ್ದು ಜನ ಮಕ್ಕಳನ್ನ ಕಳಿಸೋದು ಒಂದು ಮುಂದೆ ಫ್ಯೂಚರ್ನ ರೂಪಿಸ್ಕೊಳ್ಳಿ ಅಂತ. ಈ ತರ ಘಟನೆ ನಡೆದಾಗ ಯಾರು ಶಾಲೆ ಕಳಿಸೋಕೆ ಮುಂದೆ ಬರಲ್ಲ ಸರ್. ದಯಮಾಡಿ ಇಲ್ಲಿ ಸಾಮೀಲಾಗಿರ್ತಕ್ಕಂಥವ್ರು ಹೆಚ್ಚಿನ ಅವ್ರಿಗೂ ಶಿಕ್ಷೆ ಆಗ್ಬೇಕು. ಈಗ BO ಇಂದ ಮತ್ತೆ CRP ಅವರಿಂದ ಸಾಮೀಲಾಯ್ತದೆ ಅಂದ್ರೆ ಅವರು ಶಿಕ್ಷೆಗೆ ಒಳಪಡ್ಬೇಕು ಸರ್. ಇದನ್ನ ನಮ್ಮ ತಾಲೂಕು ಶಾಸಕರು ಅನಿಲ್ ಚಿಕ್ಕಮಾತು ಸಾಹೇಬ್ರು ಇದನ್ನ ಸ್ಟೆಪ್ ತಗೊಂಡು ಇವತ್ತನೇ ಸ್ಟೆಪ್ ತಗೊಂಡು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ಬೇಕು ಸರ್. ಯಾರನ್ನ? ತಪ್ಪಿಸ್ತನ. ಈ ಮಾಸ್ಟರ್ನ ಮಾತ್ರ ಎಲ್ಲಿದ್ರು ಅರೆಸ್ಟ್ ಮಾಡಿ ಇಂಥ ಮೃಗಗಳನ್ನ ಗಲ್ಲಿಗೇರಿಸಿ ಹೆಣ್ಮಕ್ಳಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಎಲ್ಲರೂ ಮನೆಯಲ್ಲೂ ಹೆಣ್ಮಕ್ಳವೆ ಸರ್. ದೇಶ ಇವತ್ತು ಏನಕ್ಕೆ ಅವ್ರಿಗೆ ಮೀಸಲಾತಿ ಕೊಡ್ತು ಹೆಣ್ಮಕ್ಳಿಗೆ ಅಂದ್ರೆ ಮುಂದೆ ಬರಲಿ, ಎಲ್ಲ ಕಲ್ಕೆನ ಇದ್ ಮಾಡ್ಲಿ, ಎಲ್ಲನೂ ರೂಢಿಸ್ಕೊಳ್ಳಿ ಅಂತಂದ್ಬಿಟ್ಟು ಮಾಡಿ ಈ ತರ ಒಂದು ಘಟನೆ ನಡೆಸಿದಾಗ ಯಾರು ಶಾಲೆಗೆ ಮಕ್ಕಳನ್ನ ಕಳ್ಸಕ್ಕೆ ಬರಲ್ಲ ಸರ್, ಮುಂದೆ ಬರಲ್ಲ. ದಯಮಾಡಿ ಇಲ್ಲಿ DD5 ಆಗ್ಲಿ, ನಮ್ಮ MLA ಸಾಹೇಬ್ರೇ ಆಗ್ಲಿ, MP ಸಾಹೇಬ್ರೇ ಆಗ್ಲಿ ಇದನ್ನ ಗಮನ ಇಟ್ಟು ಇಲ್ಲಿ ನಡೆದಿರ್ತಕ್ಕಂಥದ್ದು ಇಡೀ ರಾಜ್ಯದ ಲೆವೆಲಲ್ಲೇ ತಲೆ ತಗ್ಸಂತ ಒಂದು ಘಟನೆ, ಶಿಕ್ಷಕರ ವೃತ್ತಿಗೆ ತಲೆ ತಗ್ಸಂತದ್ದು ಸರ್. ದಯಮಾಡಿ ಯಾರು ಸಪೋರ್ಟ್ ಕೊಡ್ದೇನೆ, ಯಾರು ಕೂಡ ಅನ್ಯತಾ ಭಾವನೆ ಮಾಡ್ದೇನೆ ಇಂಥವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಸರ್. ಪೋಷಕರು ಒಂದು ತಿಂಗಳಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದಾರೆ. ಮಾಮೂಲಿ ಇದೇನು ಕಳ್ತನದ ಕೇಸ್ ಅಲ್ಲ, ಮಗುವಿನ ಭವಿಷ್ಯದ ಕೇಸು. ಆದ್ರೂ ಕೂಡ ಈ ಸಣ್ಣ ಮಕ್ಕಳಿನ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಕ್ಕೆ ಈಗಲೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಗ್ರಾಮಸ್ಥರಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರನ್ನ ಹೊಣೆ ಮಾಡೋದಕ್ಕೆ ಇಷ್ಟಪಡ್ತೀರಿ ನೀವು? ಸರ್, ಹಿಂದುಳಿದ ತಾಲೂಕು ಅಂತ ಏನು ಹಣೆಪಟ್ಟ ಕಟ್ಕೊಂಡಿದೆ ನಮ್ಮ HD ಕೋಟೆ, ಪ್ರತಿಯೊಂದು ಇಲಾಖೆಯಲ್ಲೂ ಅಷ್ಟೇ ಎಲ್ಲ ಹಿಂದುಳಿದೇ ಐತೆ ಸರ್ ಇದು. ಏಕೆಂದರೆ ಎಲ್ಲ ಒಂದು ರೀತಿನೂ ಈ ಶಿಕ್ಷಣ ಇಲಾಖೆ ಮೊದಲನೇಯಾಗಿ ಏನೂ ಇಲ್ಲ. CRP ಮೇಡಮ್ ಅವ್ರಿಗೆ ಪ್ರತಿಯೊಂದು ವಿಚಾರನೂ ಗೊತ್ತಿತ್ತು, ಮತ್ತು BO ಅವ್ರಿಗೆ ಗೊತ್ತಿತ್ತು. ಅವರೆಲ್ಲ ಮುಚ್ಚಾಕುವಂಥ ಒಂದು ಕೆಲಸನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಅವರು ಒಂದು ಗ್ರೂಪ್ ಆಗಿ ಎಲ್ಲಿ ನಮ್ಮದು ವೀಕ್ನೆಸ್ ಆಗುತ್ತೋ ಅಂತ ಇದು ಮಾಡ್ತಿದ್ದಾರೆ. ಮಕ್ಕಳು ಸರ್ಕಾರಿ ಶಾಲೆಗಳೆಲ್ಲ ಸೇರಿಸ್ಬೇಕು ಅಂತ, ಸರ್ಕಾರ ಶಾಲೆಗಳನ್ನ ಉಳಿಸ್ಬೇಕು ಅಂತ ಅಭಿಯಾನನೇ ಸ್ಟಾರ್ಟ್ ಮಾಡಿದ್ರಿಂದ ಎಲ್ಲಿ ಸರ್ ಈ ಥರ ವಿಕೃತ ಘಟನೆಗಳು ನಡೀತು ಅಂದರೆ ಯಾರನ್ನು ಸೇರಿಸ್ತಾರೆ? ಸರ್ಕಾರಿ ಶಾಲೆಗಳ ಮಕ್ಕಳ. ಹಾಗಾಗಿ ಅದಕ್ಕೆ ಪ್ರೈವೇಟ್ ಸ್ಕೂಲ್ಗಳಲ್ಲಾದ್ರೂ ಒಂದು CC ಕ್ಯಾಮ್ರಾದ ವ್ಯವಸ್ಥೆ ಇರುತ್ತೆ, ಪ್ರತಿಯೊಂದು ಎಲ್ಲ ಸ್ಪೆಷಾಲಿಟಿ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಈ ಸರ್ಕಾರಿ ಶಾಲೆಯಲ್ಲಿ ಇಲ್ಲಿ ನಡೆದಿರೋಂಥ ಈ ಒಂದು ಘಟನೆನ ಇದು ಎಲ್ಲಿ ವೈಫಲ್ಯ ಆಗಿದೆ ಅಂದರೆ ಪೊಲೀಸ್ ಇಲಾಖೆನೂ ಕೂಡ ವೈಫಲ್ಯ ಆಗಿದೆ. ನಮ್ಮ ತಹಸೀಲ್ದಾರ್ ಅವ್ರ ಗಮನಕ್ಕೂ ಬಂದೈತೆ, ಎಲ್ಲ BRC ಅವ್ರ ಎಲ್ಲರ ಗಮನಕ್ಕೂ ಬಂದೈತೆ. ಬಟ್ ಇಲ್ಲಿವರೆಗೂ ಬಂಧಿಸೋಂಥ ಕೆಲಸ ಯಾರೂ ಮಾಡಿಲ್ಲ. ಯಾಕಂದ್ರೆ ಒಂದು ಪೊಲೀಸ್ ಇಲಾಖೆನೂ ಈ ಕೆಲಸ ಮಾಡಬೇಕಿತ್ತು. ಆಕ್ಚುಲಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಈಗ ಬಡವ್ರ ಮಕ್ಳು ಎಲ್ಲಿ ಬೆಳೆಯೋಕ್ಕಾಗತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಅವ್ರು ಏನೋ ಹೋಗಿ ಮುಂದೆ ನಿಂತ್ಕೊಂಡು ಕೇಳಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಮುಚ್ಚಾಕ್ತಿದ್ದಾರೆ. ಅದೇ ಒಂದು ಯಾವುದೋ ಒಂದು ದೊಡ್ಡವನ ಮಕ್ಕಳಿಗೆ ಈ ಥರ ಅನ್ಯಾಯ ಆಗಿತ್ತು ಅಂದ್ರೆ ಬಿಡ್ತಿದ್ರ? ಬಡವ್ರ ಮಕ್ಳು ಯಾರು ಕೇಳಲ್ಲ ಅನ್ನೋದೊಂದು ಕಾರಣಕ್ಕೆ ಈ ಥರ ಆಗೈತೆ. ದಯವಿಟ್ಟು ಅವನನ್ನು ಬಂಚೋದ್ಕಿಂತ ಹೆಚ್ಚಾಗಿ ಅವ್ನು ಜೀವಾದಿ ಶಿಕ್ಷೆ ಕೊಟ್ಬಿಡ್ಬೇಕು. ಯಾಕಂದ್ರೆ ಎಲ್ಲರೂ ಹೆಣ್ಮಕ್ಳು, ಅವ್ರಿಗೆ ಮಕ್ಳಿರಲ್ವ ಸರ್, ಮಕ್ಳಿರ್ತಾರೆ ಅಲ್ವಾ. ಇಂಥ ಒಂದು ಘಟನೆ ನಡೀತು ಅಂದ್ರೆ ಕರಳು ಕಿತ್ತು ಬರುತ್ತೆ ಸರ್. ಅವ್ನು ಮಾಡಬಾರ್ದು, ಅವ್ನು ಮೃಗ, ಅವನು ಕಳ್ಳ. ನಮ್ಮಲ್ಲಿ ಏನಾದ್ರು ಅವ್ನು ಕೈಗೆ ಸಿಕ್ಬಿಟ್ಟಿದ್ರೆ ಅವ್ನು ಕಲ್ಲಲ್ಲಿ ಹೊಡೆದು ಸಾಯಿಸಾಕ್ಬಿಡ್ತಿದ್ದೋ. 55 ವರ್ಷ ಆಗಿದೆ ಮುದುಕ, ಹೆಣ್ಮಕ್ಳು ಇರೋವಂಥ ಒಂದು ಶಾಲೆಯಲ್ಲಿ ಈ ಥರ ಒಂದು ಘಟನೆ ಅವನು ಇದು ಮಾಡ್ತಾವನೆ ಅಂದ್ರೆ ಅವ್ನು ಮೃಗ ಸರ್, ಮನಸ್ಸಿನಲ್ಲ ಅವನು. ಹಾಗಾಗಿ ಅವನ್ನ ಬಂಧಿಸ್ಬೇಕು, ಅವನಿಗೆ ಜೀವಾವಧಿ ಶಿಕ್ಷೆನೆ ಕೊಡಿಸ್ಬೇಕು. ಎಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ನ್ಯಾಯ ದೊರಕಿಸ್ಕೊಡಿ ಅಂತ ಎಲ್ಲರನ್ನು ಕೇಳ್ತಾ ಇದೀವಿ. ಎಲ್ಲರೂ ಮನವಿಯನ್ನ ಮಾಡ್ತಾ ಇದೀವಿ ಸರ್. ಪವರ್ ಟಿವಿ ಅವರು ದಯಮಾಡಿ ಬಂದಿದ್ದೀರಿ, ಇಲ್ಲಿ ಇರ್ತಕ್ಕಂಥ ನಮ್ಮ ಒಂದು ನಡೆದಿರ್ತಕ್ಕಂಥ ಒಂದು ಕೃತ್ಯಕ್ಕೆ ನ್ಯಾಯ ದೊರಕಿಸ್ಕೊಡಿ ಅಂತ ಅಂದ್ಬಿಟ್ಟು ಪವರ್ ಟಿವಿ ಅವ್ರನ್ನ ನಾವು ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಸರ್. ತಮಗೆ ಧನ್ಯವಾದ ಬಂದಿರೋದಕ್ಕೆ. ನೀವು ದಯಮಾಡಿ ಇದನ್ನ ಎತ್ತಿಡಿದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ಎಲ್ಲರ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಪ್ರಯತ್ನ ಮಾಡೇ ಮಾಡ್ತೇವೆ. ಯಾಕಂದ್ರೆ ಹಲವು ದಿನಗಳಿಂದ ಹೋರಾಟವನ್ನ ಮಾಡಿದ್ರು ನ್ಯಾಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಪವರ್ ಟಿವಿಗೆ ಬಂದಿದ್ದೀರಿ. ಆ ನಿಟ್ಟಿನಲ್ಲಿ ಆತನನ್ನ ಬಂಧಿಸಬೇಕು,
ಬಂಧಿಸಬೇಕು. ಯಾರು ಘಟನೆಗೆ ಹೊಣೆಯನ್ನ ಹೊರ್ತಾರೋ ಅವರನ್ನು ಕೂಡ ಹೊಣೆಗಾರರನ್ನಾಗ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸೋ ನಿಟ್ಟಿನಲ್ಲಿ ಪವರ್ ಟಿವಿ ಕೆಲಸ ಮಾಡೇ ಮಾಡುತ್ತೆ. ಆ ಒಂದು ಭರವಸೆಯನ್ನು ಕೂಡ ಪವರ್ ಟಿವಿಯಿಂದ ನಾವು ನಿಮಗೆ ಕೊಡ್ತೇವೆ. ಯಾಕಂದ್ರೆ ಪೋಷಕರು ಭಯ ಹೋಗಬೇಕು, ಆ ಕೆಲಸವನ್ನ ನಾವು ಮಾಡ್ತೇವೆ.